ಹಾಯ್ ಹಲೋ ನಮಸ್ತೆ. ಇವತ್ತು ಬೆಳಗ್ಗೆ ನಾನು ಗಾಡಿಗೆ ಟೈರ್ ಹಾಕ್ಸೋಣ ಅಂತ ಅಂಗಡಿಗೆ ಹೋಗ್ತಿದ್ದೆ. ಸೊ ಅಂಗಡಿಗೆ ಹೋದ್ಮೇಲೆ ಗಾಡಿ ಟೈರ್ ಎಲ್ಲ ಬಿಚ್ಚಿ ಗಾಡಿ ಪಾರ್ಟ್ಸ್ನ ಚೇಂಜ್ ಮಾಡಿ ಹೊಸ ಟೈರ್ ಸಮೇತ ಮಸ್ತಾಗಿರೋ ಟೈರ್ ಹಾಕ್ಕೊಟ್ರು. ಸೊ ಟೈರ್ ಹಾಕ್ಸ್ಕೊಂಡು ಕಬ್ಬಾಳಮ್ಮಂಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಸೊ ಹುಡುಗರೆಲ್ಲ ಬಂದರು, ಗಾಡಿ ಪೆಟ್ರೋಲ್ ಹಾಕ್ಸಿದೆ. ನಾನು ಸ್ಪಾನ್ಸರ್ ಮಾಡಿದ್ದು ಇವರೇ ನಮ್ಮ ಬಾಸು. ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು ಹಂಗೆ ಹೋಗೋ ರೋಡಲ್ಲಿ ಬೆಂಗಳೂರಿನ ಕೂಲ್ ವೆದರ್ನ ಫೀಲ್ ಮಾಡಿಕೊಂಡು ಹಂಗೆ ಲಾಂಗ್ ಡ್ರೈವ್ ಹೋಗ್ತಿದ್ರಿ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಹಾಗೆ ಒಂದು ಹೋಟ್ಲು ಕಾಣಿಸ್ತು. ಹೋಟ್ಲಿಗೆ ಗಡ್ಡ ಹಾಕ್ಬಿಟ್ಟು ಊಟ ತಿನ್ನೋಣ ಅಂತ ಎಲ್ಲರೂ ಆರ್ಡ್ರ್ ಮಾಡ್ತಿದ್ರು. ಮಸ್ತಾಗಿ ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ಒಂದು ಮೊಟ್ಟೆ ಹಾಫ್ ರೈಸ್ ತಿನ್ಕೊಂಡು ಗಾಡಿ ಇಂದು ಕಬ್ಬಾಳಮ್ಮಂಗಂತೂ ಬಂದ್ರಿ. ಸೊ ದರ್ಶನ ಮಾಡ್ಕೊಳ್ಳೋಣ ಅಂತ ಒಳಗಡೆ ಹೋಗ್ತಿದ್ರಿ. ಎಲ್ಲರೂ ಹೂವ ಅಂತ ಕೂಗ್ತಿದ್ರು. ಅದೆಲ್ಲ ಬಿಟ್ಟು ಚಪ್ಪಲಿ ಬಿಟ್ಟು ಒಳಗೆ ಹೋಗ್ತಿದ್ದಂಗೆ ಕೀಗಿ ಎಲ್ಲ ಕಾಣಿಸ್ತು. ಬಟ್ ಅದು ನಂಬಿಲ್ಲ. ಬಟ್ ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆ, ಅದ್ರ ಮೇಲೆ ದೇವರಿದೆ ಅಂದರು. ಹೆಂಗನ ಮಾಡಿ ಆ ಬೆಟ್ಟ ಎಕ್ಸ್ಪ್ಲೋರ್ ಮಾಡಲೇಬೇಕಂತ ಡಿಸೈಡ್ ಮಾಡಿದೆ. ಫಸ್ಟ್ ದರ್ಶನ ತೊಗೊಳ್ಳೋಣ ಅಂತ ದೇವ್ರ ದರ್ಶನ ಹತ್ರ ಹೋದ್ರಿ. ಮಾತ್ರ ರಶ್ ಆಗಿದ್ರು, ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಆದರೂ ಕದ್ದು ಮುಚ್ಚಿ ವೀಡಿಯೋ ಮಾಡಿದ್ದೀನಿ ಗೈಸ್. ಎಲ್ಲ ಮುಗಿಸ್ಕೊಂಡು ಹಂಗೆ ಆಚೆ ಬಂದ್ರಿ. ಬೆಟ್ಟ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ನನ್ನ ಅದೃಷ್ಟ ಏನೋ ಚಪ್ಪಲಿನೇ ಕಿತ್ತೋಯ್ತು. ಸೊ ಹೋಗ್ಲಿ ಬಿಡಪ್ಪ ದೇವ್ರೆ ಅಂದ್ಕೊಂಡು ಹಂಗೆ ಎಕ್ಸ್ಪ್ಲೋರ್ ಮಾಡೇ ಬಿಡೋಣ ಅಂತ ಬೆಟ್ಟ ಹತ್ರ ಹೋಗ್ತಾ ಇದ್ರಿ. ಇದು ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದು ಇನ್ನೊಂದು ವಾಕ್ ಥರ ಮಾಡಿ ಹಾಕಿದ್ದೀನಿ. ಸೊ ಕೊನೆಗೂ ಬೆಟ್ಟ ಹತ್ತಿ ನಾವು ಸಾಧನೆ ಮಾಡಿಬಿಟ್ರಿ. ಆದರೆ ಅದನ್ನು ಚೂರು ಹತ್ತಬೇಕಾಗಿತ್ತು, ಮಳೆ ಪ್ರಾಬ್ಲಮಿಂದ ಹತ್ತಿಲ್ಲ. ಆದರೂ ಸಾಧನೆ ಮಾಡಿದ್ದೀವಿ ಅನ್ನೋ ಖುಷಿ ರೀ. ಹಾಗೆ ಬೆಂಗಳೂರು ವಾಪಸ್ ಬಂದ್ರಿ. ಬಟ್ ಆ ವಿಡಿಯೋದ ಬಗ್ಗೆ ಫುಲ್ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿ ಗಂಟ